ಕುಸ್ತಿಪಟು ವಿನೇಶ್ ಫೋಗಟ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ತೂಕದ ಕಾರಣದಿಂದ ಪದಕ ವಂಚಿತರಾಗಿದ್ರು. ಆದರೂ ಕೂಡ ಹರಿಯಾಣ ಸರ್ಕಾರ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ವಿಜೇತೆಗೆ ಯಾವೆಲ್ಲ ಪ್ರಯೋಜನಗಳು ಸಿಗಬೇಕೋ ಅದರಂತೆ ಸಮಾನವಾದ ಪ್ರಯೋಜನಗಳನ್ನು ನೀಡೋದಕ್ಕೆ ನಿರ್ಧಾರ ಮಾಡಿತು. ಇನ್ನು ನಂತರ ವಿನೇಶ್ ಕುಸ್ತಿಗೆ ವಿದಾಯ ಹೇಳಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಹರಿಯಾಣದ ಜುಲಾನಾದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಂಎಲ್ಎ ಕೂಡ ಆದ್ರು. ಇತ್ತೀಚೆಗೆ ಹರಿಯಾಣದಲ್ಲಿ ಇರುವ ಬಿಜೆಪಿ ಸರ್ಕಾರ ವಿನೇಶ್ ಅವರಿಗೆ ಕ್ರೀಡಾ ನೀತಿ ಅಡಿಯಲ್ಲಿ ಆಯ್ಕೆಗಳನ್ನು ಕೊಟ್ಟಿತ್ತು. ಒಂದು, ಗ್ರೂಪ್ ಎ ಅಡಿಯಲ್ಲಿ ಅತ್ಯುತ್ತಮ ಕ್ರೀಡಾಪಟು OSPಗೆ ಉತ್ತಮ ಉದ್ಯೋಗ ಮತ್ತು ಹರಿಯಾಣ ಶಹರಿ ವಿಕಾಸ್ ಪ್ರಾಧಿಕಾರ HSVP ಅಡಿಯಲ್ಲಿ ಪ್ಲಾಟ್ ಅನ್ನ ನೀಡುತ್ತೆ. ಇಲ್ಲವಾದ್ರೆ 4 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆಯಬಹುದು. ಈ ಪೈಕಿ ಇದೀಗ ವಿನೇಶ್ ಫೋಗಟ್ 4 ಕೋಟಿ ರೂಪಾಯಿಗಳ ನಗದು ಪುರಸ್ಕಾರವನ್ನ ತಗೊಳ್ಳೋದಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ವಿನೇಶ್ ಶಾಸಕರಾಗಿದ್ರೂ ಕೂಡ ನನಗೆ ಹಣ ಮುಖ್ಯ ಅಲ್ಲ, ಆದರೆ ಗೌರವ ಮುಖ್ಯ ಅಂತ ಸರ್ಕಾರದ ಹಣವನ್ನ ಪಡೆದುಕೊಂಡಿದ್ದಾರೆ.